ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಚೇತನ್ ಕುಮಾರ್ ಶಾಸ್ತ್ರಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಧಿಕ ಮಾಸವನ್ನು ಆಚರಣೆ ಮಾಡ್ತಾನೆ ಬಂದಿದ್ದೀವಿ. ಖಗೋಳಶಾಸ್ತ್ರ ಮತ್ತು ವಿಜ್ಞಾನದ ಈ ಎರಡೂ ಸಮ್ಮಿಲನಗೊಂಡು ಒಂದು ಅದ್ಭುತವಾದ ಹಿನ್ನೆಲೆಯ ಜೊತೆಗೆ ನಾವು ಅಧಿಕ ಮಾಸವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅಧಿಕ ಮಾಸ ಅಂದರೆ ಏನು, ಯಾಕೆ ಇದನ್ನು ಆಚರಣೆ ಮಾಡಬೇಕು ಅಂದರೆ, ಸೂರ್ಯ ಭೂಮಿನ ಸುತ್ತೋಕ್ಕೆ ಹೆಚ್ಚು ಕಡಿಮೆ 30 ದಿನ ತಗೋತಾನೆ. ಅದೇ ರೀತಿ ಚಂದ್ರ ಭೂಮಿನ ಸುತ್ತೋಕ್ಕೆ 29 ದಿನ ತಗೋತಾನೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಸೌರಮಾನ ವರ್ಷ ಅಂದರೆ 365 ದಿನಗಳು. ಅದೇ ರೀತಿ ಚಂದ್ರಮಾನ ವರ್ಷ ಅಂದರೆ 354 ದಿನಗಳು. ಈ ಸೌರಮಾನ ಮತ್ತು ಚಂದ್ರಮಾನ ಇವೆರಡರ ನಡುವಿನ ಅಂತರ 11 ದಿನಗಳು. ಈ 11 ದಿನಗಳು ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹೆಚ್ಚಾಗುತ್ತಾ ಹೋಗುತ್ತವೆ. ಅಂದರೆ 3 ವರ್ಷಕ್ಕೆ 33 ದಿನಗಳು ಹೆಚ್ಚಾಗುತ್ತವೆ. ಅದಕ್ಕೆ ಇದನ್ನು ಸರಿದೂಗಿಸಿ ನಮ್ಮ ಹಿಂದೂ ಪಂಚಾಂಗವನ್ನು ಸರಿಪಡಿಸಬೇಕೆಂಬ ಕಾರಣಕ್ಕಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸವನ್ನು ಆಚರಿಸಲಾಗುತ್ತಿದೆ. ಒಂದು ವೇಳೆ ಈ ಅಧಿಕ ಮಾಸವನ್ನು ಆಚರಿಸದೆ ಹೋದರೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಹಬ್ಬ ಬರಬೇಕೋ ಆ ಹಬ್ಬಗಳು ಆಯಾ ಕಾಲದಲ್ಲಿ ಬರಲ್ಲ. ಹಾಗಾಗಿ ನಮ್ಮ ಹಿರಿಯರು ನಮ್ಮೆಲ್ಲರ ಆರೋಗ್ಯ ದೃಷ್ಟಿಯಿಂದ ಈ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಇದನ್ನು ಆಚರಿಸುತ್ತಾ ಮುಂದೆ ಸಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.